ನಮಸ್ತೆ ಸ್ನೇಹಿತರೆ, ಮತ್ತೊಂದೆಡೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಇವತ್ತೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಏನು ಒಂದು ಪಠ್ಯಕ್ರಮದಲ್ಲಿ ಬದಲಾವಣೆ ಆಗಿರುವಂಥದ್ದು. ಸೊ ಏನೆಲ್ಲ ಬದಲಾವಣೆ ಆಗಿದೆ, ಅಥವಾ ರಿಟರ್ನ್ ಎಕ್ಸಾಮ್ ಇದೆಯೋ ಅಥವಾ ಇಲ್ಲೋ, ಮತ್ತೆ MA ಕಂಪಲ್ಸರಿ ಇದೆಯಾ, ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬಹಳ ಬದಲಾವಣೆಯನ್ನ ಮಾಡಿದ್ದಾರೆ ಪ್ರೌಢಶಾಲಾ ಶಿಕ್ಷಕರು. ಅಂದ್ರೆ HSTR ಅಂತೇಳಿ ಏನು ಕರಿತಿದ್ವಲ್ಲ, ಅದನ್ನ ಏನ್ ಮಾಡಿದ್ದಾರೆ ಇಲ್ಲಿ ಈಗ ಬದಲಾವಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ರಿಟರ್ನ್ ಅನ್ನ ತಂದಿರುವಂತದ್ದು, ಪರೀಕ್ಷೆ ಬರೆಯುವ 100 ಅಂಕಗಳನ್ನ ಒಂದು ನಿಮ್ಮ ಬರೆಯುವಂತದ್ದನ್ನ ತಂದಿದ್ದಾರೆ. ಸೊ ಅದರ ಬಗ್ಗೆನೂ ಕೂಡ ನಾನು ಏನ್ ಮಾಡ್ತೀನಿ, ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ನಿಮ್ಮಲ್ಲಿ ಸಣ್ಣ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಿಮ್ಮ ಸಮಯವನ್ನು ವೇಸ್ಟ್ ಮಾಡದೆ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ತಾವು ನೋಡಿರ್ಬೋದು, ನಿನ್ನೆ C&R ರೂಲ್ಸ್ ಅನ್ನ ಬಿಟ್ಟಿದ್ದಾರೆ. ನೀವು 15 ದಿನದೊಳಗಾಗಿ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಸಲ್ಲಿಸಬಹುದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಪ್ರಾಥಮಿಕ ಶಾಲಾ, ಪ್ರೌಢಶಾಲಾ ಮತ್ತೆ ಪೂರ್ವ ಪ್ರಾಥಮಿಕ ಶಾಲಾ ಎಲ್ಲ ಶಿಕ್ಷಕರ ಬಗ್ಗೆ ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಮುಂಚೆ ಇದ್ದಂಗೆ ಇತ್ತು, ಸ್ವಲ್ಪ ಪ್ರೌಢಶಾಲೆಯಲ್ಲಿ ಬದಲಾವಣೆ ಆಗಿದೆ. ಸೊ ಹಾಗಾಗಿ ಅದನ್ನ ನಾವು ಏನ್ ಮಾಡೋಣ ಅಂದ್ರೆ ಇವತ್ತಿನ ತರಗತಿ ಒಳಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ತಾವು ಗಮನಿಸಬಹುದು, ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ 3 ಪತ್ರಿಕೆಗಳನ್ನ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನೋಡಿ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇದೆ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅಂತ ಇದೆ. ಸೊ ಪತ್ರಿಕೆ 3 ಅಂತ ಇನ್ನೊಂದು ಪತ್ರಿಕೆ ಇದೆ ಸ್ನೇಹಿತರೆ. ಅದು ಯಾವುದು ಅಂತಂದ್ರ ತಾವಿಲ್ಲಿ ಗಮನಿಸಬಹುದು. ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ 3 ಪತ್ರಿಕೆಗಳನ್ನ ಏನ್ ಮಾಡಿದ್ದಾರೆ, ನಿಮ್ಗೆ ಇಲ್ಲಿ ನೀವು ಪ್ರೌಢಶಾಲಾ ಶಿಕ್ಷಕರಾಗಬೇಕಾದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲನೇ ಪತ್ರಿಕೆ 1ರಲ್ಲಿ ಏನೇನಿದೆ ಅಂತ ಕೇಳಿದ್ದಾರೆ. ಇದು GK ಮೊದಲನೇ ಪತ್ರಿಕೆ ಏನಿದೆ, GK ಪ್ರಶ್ನೆ ಪತ್ರಿಕೆ ಇದೆ. ಸೊ ಈ GK ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂದ್ರೆ 150 ಅಂಕಗಳು ಇರ್ತಾವ. ಇದರಲ್ಲಿ ನೋಡ್ರಿ, ಸಾಮಾನ್ಯ ಕನ್ನಡ ಪ್ರಶ್ನೆ ಇರ್ತಾವ, ಸಾಮಾನ್ಯ ಇಂಗ್ಲಿಷ್ ಇರ್ತದ್ರಿ, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆ ಬಗ್ಗೆ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಪ್ರಶ್ನೆಗಳಿರುವಂಥದ್ದು. ಅದರ ಜೊತೆಗೆ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇರ್ತಾವ, ಗಣಕಯಂತ್ರ ಮತ್ತು ಸಾಕ್ಷರತೆ, ಓಕೆ, ಆಮೇಲೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಇಲ್ಲಿ ಪ್ರಶ್ನೆ ಇರ್ತಾವ. ಸೊ ಇದರಲ್ಲಿ ಏನ್ ಬದಲಾವಣೆ ಆಗೈತ್ರಿ ಸರ್ ಮೊದಲೇಗಿಂತ ಈಗ ಅಂತಂದ್ರ, ಮೊದಲು ಏನೇನು ಇರ್ತಿತ್ತು ಅಂತಂದ್ರ ನೋಡಿ, ಇದಷ್ಟೇ ಇರ್ತಿತ್ತು. ಸಾಮಾನ್ಯ ಜ್ಞಾನ ಇರ್ತಿತ್ತು, ಹೌದ್ರಿ, ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಇರ್ತಿತ್ತು, ಮಾನಸಿಕ ಸಾಮರ್ಥ್ಯ ಇರ್ತಿತ್ತು, ಗಣಕಯಂತ್ರ ಇರ್ತಿತ್ತು, ಮತ್ತೆ ಇಂಗ್ಲಿಷ್ ಇರ್ತಿತ್ತು ನೋಡಿ. ಓಕೆ, ಇಷ್ಟೆಲ್ಲ ಇರ್ತಿತ್ತು. ಹೊಸದಾಗಿ ಏನೇನು ಆ್ಯಡ್ ಮಾಡಿದ್ದಾರೆ ಅಂತಂದ್ರೆ ಮೌಲ್ಯ ಶಿಕ್ಷಣವನ್ನು ಮಾಡಿದ್ದಾರೆ ಮತ್ತು ಸಾಮಾನ್ಯ ಕನ್ನಡವನ್ನ ಏನ್ ಮಾಡಿದ್ದಾರೆ ಇದ್ರಾಗ ಆ್ಯಡ್ ಮಾಡಿದ್ದಾರೆ. ಇದು ಅಷ್ಟು ಎಷ್ಟಪ್ಪ ಅಂದ್ರೆ 150 ಅಂಕಗಳಿಗೆ ಇರುವಂತದ್ದು. ಇನ್ನು ಬಹಳ ಪ್ರಮುಖವಾಗಿರುವಂತದ್ದು ನೋಡಿ, ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಇದೆ ನೋಡಿ. ಪತ್ರಿಕೆ 2, ಈ ಪತ್ರಿಕೆ ಒಳಗ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 50 ಇರ್ತಾವ, ವಿವರಣಾತ್ಮಕ ಮಾದರಿ 100. ಸೊ ಒಟ್ಟು 150 ಅಂಕಗಳು. ನೀವೇನ್ GPSTR ಬರೀತಿದ್ರಲ್ಲ, ಅದೇ ಮಾದರಿಯಲ್ಲಿ ಈಗ ಇದನ್ನು ಕೂಡ ಪರಿಚಯ ಮಾಡಿದ್ದಾರೆ ನೋಡ್ರಿ. ಭಾಷಾ ಶಿಕ್ಷಕರು ಕನ್ನಡದಲ್ಲಿ MA ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಕನ್ನಡ ವಿಷಯ ವಸ್ತು ಮಾದರಿ ಪ್ರಶ್ನೆಗಳು 50 ಅಂಕಗಳು, OMR ಶೀಟಲ್ಲಿ ಉತ್ತರಿಸಬೇಕಾಗ್ತದೆ. ಇನ್ನು ವಿಷಯ ಜ್ಞಾನ ಕನ್ನಡ ವಿವರಣಾತ್ಮಕ ಪರೀಕ್ಷೆಗಳು 100 ಅಂಕಗಳನ್ನ ನೀವು ಬರೀಬೇಕು. ಇನ್ನು ಇಂಗ್ಲಿಷ್ ಇದ್ರು ಅಂತಂದ್ರೆ, ಇಂಗ್ಲಿಷ್ ತಗೊಂಡಿದ್ರಿ ಅಂತಂದ್ರ, ಇಂಗ್ಲಿಷ್ನಲ್ಲಿ MA ಮಾಡಿದ್ರಿ ಅಂತಂದ್ರ ಮಲ್ಟಿಪಲ್ ಚಾಯ್ಸ್ 50 ಇರ್ತಾವ್ರಿ, ರಿಟರ್ನ್ ಅಲ್ಲಿ ಇದು ಬರ್ತದ. ಸೊ ಇದು ಕಲಾ ಶಿಕ್ಷಕರು ಅಂತಂದ್ರ, ಈಗ ನೋಡ್ರಿ, ಕಲಾ ಶಿಕ್ಷಕರು ಯಾರು ಬರ್ತಾರ ಅಂತಂದ್ರ SST ಅನ್ನು ತೆಗೆದುಕೊಂಡಿರ್ತಾರಲ್ಲ ನೀವು, ಕಲಾ ಶಿಕ್ಷಕರು. ಇಲ್ಲಿ ತಾವು ಗಮನಿಸಬಹುದು, ಇಲ್ಲಿ ರಾಜ್ಯಶಾಸ್ತ್ರ, ಇತಿಹಾಸ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಇಲ್ಲಿ 50 ಅಂಕಗಳು ಮಲ್ಟಿಪಲ್ ಚಾಯ್ಸ್ ಇರ್ತಾವ್ರಿ. ಉಳಿದುದು ಏನ್ ಇರ್ತಾವಲ್ರಿ, ಅವನ್ನ ನೀವೇನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಇತಿಹಾಸದ ಅರ್ಥ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಇವುಗಳನ್ನ ಬರಿಬೇಕಾಗುತ್ತದೆ. ಮತ್ತು ಹೊಸದಾಗಿ ಇನ್ನೊಂದು ಆ್ಯಡ್ ಮಾಡಿದ್ದಾರೆ ಇಲ್ಲಿ ನೋಡ್ರಿ, ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ ಆ್ಯಡ್ ಮಾಡಿದ್ದಾರೆ. ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ನೋಡ್ರಿ, ವಿವರಣಾತ್ಮಕ ಮಾದರಿ 100 ಅಂಕದ್ದು ಇರುತ್ತೆ. ಅಲ್ಲಿ GPSTR ಅಲ್ಲಿ ಏನ್ ಇರ್ತಿತ್ರಿ, ಒಂದು 100 ಅಂಕದ್ದು ಕನ್ನಡ ಪ್ರಶ್ನೆ ಪತ್ರಿಕೆ ಇರ್ತಿತ್ತು. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರ, ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು ಇರ್ತಾವ, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳು ಇರ್ತಾವ. ಪರೀಕ್ಷಾ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯ ಒಳಗೊಂಡಿರುವಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನ ಮೌಲ್ಯಮಾಪನ ಮಾಡುತ್ತದೆ ಅಂತ ಹೇಳಿದ್ದಾರೆ. ಸೊ ಇದು ಏನ್ ಮಾಡಿದ್ದಾರೆ ಇರುವಂತದ್ದು. ಇದು ಕೂಡ ಏನಿದ್ರೆ ವಿವರಣಾತ್ಮಕ ಇರುತ್ತದ. ಇದನ್ನು ಕೂಡ ನೀವೇನ್ ಮಾಡ್ಬೇಕಾಗಿರ್ತದ್ರಿ, ಬರೆಯುವಂತದ್ದೇ ಇರುತ್ತೆ. ಓಕೆ,
ಹಾಗಾದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ನೋಡ್ರಿ ಓನ್ಲಿ 150 ಅಂಕಗಳು ಮಾತ್ರ ಏನಿದೆ ರೀ, ಇವು MCQ ಇದೆ ರೀ. MCQ ಇರ್ತಾವ. ಆ ನಂತರ 150 ಮಾರ್ಕ್ಸಿಂದ ಏನೈತಲ್ರಿ, ಇದರಲ್ಲಿ 50 MCQ ಇರ್ತಾವ್ರಿ, ಒಂದು 100 ಬರೆಯುವ ಪ್ರಶ್ನೆಗಳು ಇರ್ತಾವ. ನಂತರ 3ನೇ ಪತ್ರಿಕೆ ಇರುತ್ತೆ ನೋಡಿ, ಅದರಲ್ಲಿ ಕೂಡ ಏನು ಮಾಡಿದ್ದಾರೆ, ಬರೆಯುವುದಕ್ಕೆ ಕೊಟ್ಟಿದ್ದಾರೆ. ವಿವರಣಾತ್ಮಕ ಮಾದರಿ ಇರ್ತೈತಿ ಎರಡು ಇದು ಪತ್ರಿಕೆಗಳು. ಓಕೆ, ಇದೆಲ್ಲ ಮಾಹಿತಿ ಸ್ನೇಹಿತರೆ. ಅದೇ ರೀತಿ PA ಸ್ಟಾರ್ದು ಕೂಡ ಕೊಟ್ಟಿದ್ದಾರೆ, GPA ಸ್ಟಾರ್ದು ಕೊಟ್ಟಿದ್ದಾರೆ. ಅಲ್ಲಿನೂ ಕೂಡ ಸೇಮ್ ಇದೆ, ಹೌದಾ, ಅವ್ರು ಮೊದಲೇ ಸೇಮ್ ಇತ್ತು. ಸೊ ಇಲ್ಲಿ ಕೂಡ ಸೇಮ್ ಇರುವಂಥದ್ದು. ಸೊ ಶಿಕ್ಷಕರು ಆಗಬೇಕು ಅಂತಂದರೆ ನೀವು ಏನು ಮಾಡಿರಿ, ಇನ್ನು ಓದೋದ್ರ ಜೊತೆಗೆ ಬರೆಯುವಂಥದ್ದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಯಾಕಂತಂದರೆ ನಿಮ್ಮ ಬರವಣಿಗೆ ಕೌಶಲ್ಯವನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಹಿಂದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಜಾಸ್ತಿ ಓದೋದ್ರಿಂದ ಏನೂ ಆಗೋದಿಲ್ಲ ಅಲ್ಲಿ, ಹೌದಾ. ನೀವೇನು ಮಾಡ್ಬೇಕ್ರಿ, ಈಗ ಹೊಸ ಪ್ಯಾಟರ್ನ್ನ ಪ್ರಕಾರವೇ ಸ್ಟಡಿಯನ್ನು ಮಾಡಬೇಕಾಗತ್ತೆ. ಇನ್ನೇನು ಕೆಲವು ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈ ಅಧಿಸೂಚನೆ ಹೊಡಿಸ್ತಾರೆ. ಓಕೆ, ಇದು ಮಾಹಿತಿ ಸ್ನೇಹಿತರೆ. ಯಾರಿಗೆ ಅವಶ್ಯಕತೆ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದರೆ ನಿಮಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.